ಅದು 2.5 ವರ್ಷದ ಹಿಂದೆ ನಡೆದಿದ್ದಂತಹ ನಿವೃತ್ತ ಶಿಕ್ಷಕಿಯ ಕೊಲೆ ಪ್ರಕರಣ. ಒಂಟಿಯಾಗಿ ವಾಸ ಇದ್ದಂತಹ ಶಿಕ್ಷಕಿ ಕೊಲೆ ಪ್ರಕರಣದಲ್ಲಿ ಇಬ್ಬರನ್ನ ಬಂಧಿಸಿದಂತಹ ಪೊಲೀಸರು ಪ್ರಮುಖ ಆರೋಪಿಯ ಹುಡುಕಾಟದಲ್ಲಿ ಸತತವಾಗಿದ್ರು. ಈಗ ಆ ಆರೋಪಿ ಕೂಡ ಪತ್ತೆ ಆಗಿದ್ದಾನೆ. ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಿವೃತ್ತ ಶಿಕ್ಷಕಿ ಪ್ರಸನ್ನ ಕುಮಾರಿ ಕೊಲೆ ಕೇಸ್. ಕೊಲೆ ಹಿಂದಿನ ಮಾಸ್ಟರ್ ಮೈಂಡ್ ಬಂಧನ. 2 ವರ್ಷದ ಬಳಿಕ ಮಾಸ್ಟರ್ ಮೈಂಡ್ ಅರೆಸ್ಟ್. ತಿರುಪತಿಯಲ್ಲಿ ವಾಸವಿದ್ದ ಕೊಲೆಯ ಕಿಂಗ್ ಪೇನ್. ಹೌದು, ಸೆಪ್ಟೆಂಬರ್ 7, 2022ರಂದು ಬೆಂಗಳೂರಿನ ವಿದ್ಯಾರಣ್ಯಪುರ ಅಂಬಾಭವಾನಿ ಲೇಔಟ್ನಲ್ಲಿ ನಡೆದಿದ್ದ ಒಂಟಿ ಮಹಿಳೆ ಭೀಕರ ಕೊಲೆ ಪ್ರಕರಣ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನಿವೃತ್ತಿಯಾಗಿದ್ದ ಪ್ರಸನ್ನ ಕುಮಾರಿ ಅನ್ನೋರು ಇಲ್ಲಿ ಒಂಟಿಯಾಗಿ ವಾಸವಿದ್ರು. ಇದೇ ಮನೆಯ ಪಕ್ಕದಲ್ಲಿ ಇರ್ಫಾನ್ ಅನ್ನೋ ವ್ಯಕ್ತಿ ಕೂಡ ವಾಸ ಮಾಡಿಕೊಂಡಿದ್ದ. ಹೀಗಾಗಿ ಶಿಕ್ಷಕಿ ಮನೆಗೆ ಹೋಗಿ ಬರ್ತಿದ್ದ ಈತ. ಮನೆಯಲ್ಲಿ ಪ್ರಸನ್ನ ಕುಮಾರಿ ಒಂಟಿಯಾಗಿದ್ದಾರೆ ಅನ್ನೋದು ತಿಳಿದಿದ್ದ ಪ್ರಸನ್ನ ಕುಮಾರಿ ಶಿಕ್ಷಕಿಯಾಗಿ ನಿವೃತ್ತಿಯಾಗಿದ್ದು ಲಕ್ಷಾಂತರ ಹಣ ಬಂದಿದೆ. ಮೈ ಮೇಲೆ ಚಿನ್ನದ ಆಭರಣ, ಮನೆಯಲ್ಲಿ ನಗದು ಇರೋ ಬಗ್ಗೆ ತಿಳ್ಕೊಂಡು ಆಂಧ್ರ ಪ್ರದೇಶದಿಂದ ನಾಗೇಂದ್ರ ಮತ್ತು ರಾಮರಾಜ್ ಅನ್ನೋರನ್ನ ಬೆಂಗಳೂರಿಗೆ ಕರೆಸಿದ್ದ. ರಾತ್ರಿ ಪಾರ್ಟಿ ಮಾಡಿ ಪ್ರಸನ್ನ ಕುಮಾರಿ ಮನೆ ದರೋಡೆಗೆ ಪ್ಲಾನ್ ಮಾಡಿದ್ರು. ಅದರಂತೆ ಸೆಪ್ಟೆಂಬರ್ 7, 2022ರಂದು ರಾತ್ರಿ ಪ್ರಸನ್ನ ಕುಮಾರಿ ಮನೆಗೆ ನುಗ್ಗಿದ್ರು. ಇನ್ನು ಏಕಾಏಕಿ ಪ್ರಸನ್ನ ಕುಮಾರಿ ಮನೆಗೆ ನುಗ್ಗಿ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿದ್ರು. ಪರಿಣಾಮ ಉಸಿರಾಡದೆ ಪ್ರಸನ್ನ ಕುಮಾರಿ ಸಾವನ್ನಪ್ಪಿದ್ರು. ಈ ವೇಳೆ ಮನೆಯಲ್ಲಿದ್ದ ಚಿನ್ನಾಭರಣ, ನಗದು ದೋಚಿ ಎಸ್ಕೇಪ್ ಆಗಿದ್ರು. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಪಕ್ಕದ ಮನೆಯ ಇರ್ಫಾನ್ ಬಗ್ಗೆ ತಿಳಿದಿರಲಿಲ್ಲ. ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದ ನಾಗೇಂದ್ರ ಮತ್ತು ರಾಮರಾಜ್ರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ವಿಚಾರಣೆಯಲ್ಲಿ ಕೊಲೆಯ ಅಸಲಿ ಸೂತ್ರಧಾರ ಇರ್ಫಾನ್ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಇರ್ಫಾನ್ ಕೂಡ ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದ. ಅಂದಿನಿಂದ ಆರೋಪಿಯ ಸತತ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಇರ್ಫಾನ್ ತಿರುಪತಿಯಲ್ಲಿ ವಾಸವಾಗಿರೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು. 2 ವರ್ಷದ ನಂತರ ನಿವೃತ್ತಿ ಶಿಕ್ಷಕಿ ಪ್ರಸನ್ನ ಕುಮಾರಿ ಕೊಲೆಯ ಅಸಲಿ ಸೂತ್ರಧಾರನನ್ನು ಬಂಧಿಸಿದ್ದಾರೆ. ಈ ಸಂಬಂಧ ಇಬ್ಬರು ಆರೋಪಿಗಳನ್ನ ಕೊಲೆ ನಡೆದು ಸ್ವಲ್ಪ ಸಮಯದಲ್ಲಿ ಅರೆಸ್ಟ್ ಮಾಡಿದ್ದು. ಇನ್ನೊಬ್ಬ ಆರೋಪಿ ಕಳೆದ 3 ವರ್ಷಗಳಿಂದ ತಲೆಮರೆಸಿಕೊಂಡಿರ್ತಾನೆ. 2 ದಿನದ ಹಿಂದೆ ಆಂಧ್ರದ ಚಿತ್ತೂರಿನಿಂದ 3ನೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಇನ್ನು PC ಕಸ್ಟಡಿಗೆ ತಂದು ವಿಚಾರಣೆ ಮುಂದುವರಿಸಿದ್ರು. ಮೃತೆ ಅವರು ನಿವೃತ್ತ ಶಿಕ್ಷಕಿಯಾಗಿರೋದ್ರಿಂದ ಅವರ ಮನೆಯಲ್ಲಿ ಭಾಳಷ್ಟು ಚಿನ್ನಾಭರಣ, ನಗದು ಇರ್ಬೋದು ಅಂತಕ್ಕಂಥದ್ದನ್ನು ಅವನು ವಾಚನ ಮಾಡ್ತಾ ಇರ್ತಾನೆ. ಆವಾಗಿನ ವಾಚನ ಮಾಡ್ತಾ ಇದ್ದು ಇನ್ನೂ 2 ಸ್ನೇಹಿತರನ್ನ ಆಂಧ್ರದಿಂದ ಕರೆಸಿ ಆ 2 ಸ್ನೇಹಿತರಿಗೆ ಮನೆಯೆಲ್ಲ ತೋರಿಸಿ ಈ ಕೃತ್ಯವನ್ನು ಮಾಡ್ತಕ್ಕಂಥದ್ದು. ಒಟ್ನಲ್ಲಿ ಪಕ್ಕದ ಮನೆಯಲ್ಲೇ ಇದ್ಕೊಂಡು ಮುಹೂರ್ತ ಇಟ್ಟ ಪಾಪಿ 2 ವರ್ಷಗಳ ಬಳಿಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಒಂಟಿಯಾಗಿ ವಾಸ ಮಾಡೋರು ಎಚ್ಚರ ವಹಿಸಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.